ಚಿನ್ನದ ಚಿಟ್ಟೆ ರನ್ಯಾಳ ಈ ಚಿನ್ನದ ಕಹಾನಿ ಇದೆಯಲ್ಲ, ಇದು ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈಕೆಗೆ ರಾಜಕೀಯ ನಾಯಕರುಗಳ ಜೊತೆಗೆ ನಂಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ರಾಜಕೀಯ ನಾಯಕರುಗಳು ಮಾತನಾಡ್ತಿದ್ದಾರೆ. ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ ನಟಿ ರನ್ಯಾ ಪ್ರಕರಣ. ಚಿನ್ನ ಕಳ್ಳ ಸಾಗಾಣಿಕೆಯ ಹಿಂದೆ ನಟಿಯ ಜೊತೆಗೆ ರಾಜಕಾರಣಿಗಳ ಕೈವಾಡವಿದೆಯಾ? ಗೋಲ್ಡ್ ಸ್ಮಗ್ಲಿಂಗ್ ವ್ಯೂಹದಲ್ಲಿ ಬಹುದೊಡ್ಡ ಜಾಲ ಕೆಲಸ ಮಾಡ್ತಿದೆಯಾ? ಪ್ರಭಾವಿಗಳ ಬುಡಕ್ಕೆ ಬರುತ್ತಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ? ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಇದೇ ಪ್ರಕರಣ ರಾಜಕೀಯ ತಿರುವನ್ನೂ ಕೂಡ ಪಡೆದುಕೊಂಡಿದೆ. ಒಂದು ಕಡೆ ಡಿಆರ್ಐ ಇನ್ವೆಸ್ಟಿಗೇಷನ್, ಮತ್ತೊಂದು ಕಡೆ ಸಿಬಿಐ ಎಂಟ್ರಿ. ಇದರ ನಡುವೆ ರಾಜ್ಯದ ರಾಜಕಾರಣದಲ್ಲಿ ರಾಜಕೀಯ ಕೆಸರೆರ ಚಾಟಕ್ಕೂ ಕೂಡ ಇದೇ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ, ಇದೇ ನಟಿ ರನ್ಯಾ ವಿಚಾರ ವೇದಿಕೆಯಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದೇ ನಿಟ್ಟಿನಲ್ಲಿಯೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ದೊಡ್ಡವರು ಆಕೆಯ ಜೊತೆಗೆ ಶಾಮೀಲಾಗಿದ್ದಾರೆ ಎನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ರನ್ಯಾ ಹಿಂದೆ ಪ್ರಭಾವಿಗಳ ಕೈವಾಡವಿದೆ ಎನ್ನುವಂತಹ ಗುಮಾನಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ರನ್ಯಾ ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟ ಕೂಡ ಜೋರಾಗುವ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಒಬ್ಬರಾದ ಮೇಲೊಬ್ಬರು ರಾಜಕೀಯ ನಾಯಕರುಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಆಕೆಯ ಮೊಬೈಲ್, ಲ್ಯಾಪ್ಟಾಪ್ ಅನ್ನ ತಲಾಶ್ ಮಾಡಿದಂತಹ ಸಂದರ್ಭದಲ್ಲಿ, ತಡಕಾಡಿದಂತಹ ಸಂದರ್ಭದಲ್ಲಿ ಆಕೆ ಹೈ ಇನ್ಫ್ಲುಯೆನ್ಸ್ಡ್ ಪರ್ಸನ್ ಅನ್ನೋದು ಗೊತ್ತಾಗಿದೆ. ಪ್ರಭಾವಿಗಳ ಜೊತೆಗೆ, ರಾಜಕಾರಣಿಗಳ ಜೊತೆಗೆ ಶಿರಸ್ಯ ಕಂಠಸ್ಯ ಸಂಬಂಧ ಇರೋದು ಕೂಡ ಗೊತ್ತಾಗ್ತಾ ಇದೆ. ರನ್ಯಾ ಪ್ರಕರಣದಲ್ಲಿ ಹವಾಲ ನೆಂಟು ಬಸಿದುಕೊಂಡಿರುವಂತಹ ಶಂಕೆ. ಬಂಧನದ ಸಂದರ್ಭದಲ್ಲಿ ಸಚಿವರೊಬ್ಬರ ಸಂಪರ್ಕಕ್ಕೆ ರನ್ಯಾ ಯತ್ನಿಸಿದ್ರಂತೆ. ಪ್ರಭಾವಿಗಳ ಕೈವಾಡದ ಬಗ್ಗೆ ಅನುಮಾನವಿದೆ ಅಂತೇಳಿ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸಮಗ್ರವಾದಂತಹ ತನಿಖೆಗೆ ಆಗ್ರಹಿಸಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು. ರನ್ಯಾ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು. ಪ್ರಭಾವಿಗಳು ಯಾರಿದಾರೋ ಅವರು ಮುನ್ನೆಲೆಗೆ ತರುವಂತಹ ಕೆಲಸ ಆಗಬೇಕು. ಈ ಪ್ರಕರಣದ ಇಂಚಿಂಚು ಕೂಡ ತನಿಖೆ ಆಗಬೇಕು ಅಂಥೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬರೆದುಕೊಂಡಿರುವಂತಹ ಬರಹವನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಮೂಲಕ ಈಗ ರಾಜಕಾರಣದಲ್ಲೂ ಕೂಡ ರಾಜಕೀಯ ಕೆಸರೆರ ಚಾಟಕ್ಕೆ ಇದು ವೇದಿಕೆಯನ್ನು ಕಲ್ಪಿಸುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಈ ರೀತಿಯ ಪ್ರಕರಣಗಳು ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ ಸಾಮಾನ್ಯ. ಕೇವಲ ಈ ರಾಜಕೀಯ ಕೆಸರೆರ ಚಾಟಕ್ಕೆ ಮಾತ್ರ ಈ ರೀತಿಯ ಸ್ಟೇಟ್ಮೆಂಟ್ ಸೀಮಿತವಾಗುತ್ತೋ? ವಿಜಯೇಂದ್ರ ಅವರ ಈ ಸ್ಟೇಟ್ಮೆಂಟ್ನಲ್ಲಿ, ಅವರ ಹೇಳಿಕೆಯಲ್ಲಿ ಏನಾದರೂ ಒಂದು ಸತ್ವ ಇದೆಯೋ, ಹೇಗೆ ಅಂತ ಹೇಳಿ ರವೀಶ್ ಇದು? ಪ್ರೇಮ್, ಖಂಡಿತವಾಗಿ ಕೂಡ ಹೇಳಿ ಕೇಳಿ ಈಗ ಅಧಿವೇಶನವೂ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಸಚಿವರ ಮೇಲೆ ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಈ ರೀತಿ ಆರೋಪ ಮಾಡಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂದ್ರೆ ಅವರು ಮೂವರು ಸಚಿವರ ಮೇಲೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸ್ಮಗ್ಲಿಂಗ್ ವಿಚಾರದಲ್ಲಿ ಕೇವಲ ರನ್ಯಾ ಸುತ್ತ ಮಾತ್ರ ಇಲ್ಲ, ಬೇರೆ ಬೇರೆ ರೀತಿಯ ಕೂಡ ಒಂದು ರೀತಿಯಲ್ಲಿ ಜಾಲ ಹರಡಿಕೊಂಡಿದೆ ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿ ಮತ್ತೆ ಕಾಂಗ್ರೆಸ್ನ ಸಚಿವರ ಮೇಲೆ ಆರೋಪವನ್ನ ಮಾಡಿ ಟ್ವೀಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿಯ ಶಾಸಕರು ಕೂಡ ಮತ್ತೆ ಜೆಡಿಎಸ್ನ ಶಾಸಕರು ಕೂಡ ಕೆಲವರು ಅದಕ್ಕೆ ಪುಷ್ಟೀಕರಿಸುವ ನಿಟ್ಟಿನಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಸಚಿವರುಗಳ ಕೈವಾಡ ಇದೆ, ಅದು ಸತ್ಯ ತನಿಖೆಯಿಂದ ಹೊರಗಡೆ ಬರಬೇಕಾಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಭರತ್ ಶೆಟ್ಟಿ ಅವರು ಕೂಡ ಈಗಾಗಲೇ ಅದೊಂದು ಹೇಳಿಕೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಜೊತೆಗೆ ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ಶೂನ್ಯ ವೇಳೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿಯ ಕೆಲ ಶಾಸಕರು ಕೂಡ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಗೃಹ ಸಚಿವರು ಪರಮೇಶ್ವರ್ ಇದನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಯಾರಿದ್ದಾರೆ ಅನ್ನೋದನ್ನ ತನಿಖೆಯಿಂದ ಹೊರಬರಲಿ, ಯಾರು ಅಂತ ಹೇಳಿ ಅಂತ ಸ್ವಾಮಿ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಪೊಲಿಟಿಕಲ್ ಟರ್ನ್ ತೆಗೆದುಕೊಳ್ತಾ ಇದೆ. ಅಂದ್ರೆ ನಿಜಕ್ಕೂ ಕೂಡ ರನ್ಯಾ ರಾವ್ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಆ ಸಚಿವರಿಗೆ ಕರೆ ಮಾಡೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ರ, ಆ ಸಚಿವರ ನಂಬರ್ ಅನ್ನ ಡಯಲ್ ಮಾಡಿದ್ರ ಅನ್ನೋದೇ ಈಗ ತನಿಖೆಯಿಂದ ಹೊರಗಡೆ ಬರಬೇಕಾಗತ್ತೆ. ಆದ್ರೆ ವಿಜಯೇಂದ್ರ ಅವರಿಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಎಲ್ಲಿಂದ ಸಿಕ್ತೋ, ಅಂದ್ರೆ ಸಿಬಿಐ ಮೂಲಗಳಿಂದ ಸಿಕ್ತೋ, ಬೇರೆ ಮೂಲಗಳಿಂದ ಸಿಕ್ತೋ ಗೊತ್ತಿಲ್ಲ. ಆದ್ರೆ ಅವರು ಆ ರೀತಿಯ ಒಂದು ರೀತಿಯಲ್ಲಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಇದು ರಾಜಕೀಯ ಒಂದು ರೀತಿಯಲ್ಲಿ ಜಟಾಪಟಿಗೆ ಕಾರಣವಾಗೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕೂಡ ಆ ಸಚಿವರ ಕೈವಾಡಗಳು ಇದೆಯಾ ಅನ್ನೋ ಆಧಾರದ ಮೇಲೂ ಕೂಡ ಅವ್ರಿಗೂ ಕೂಡ ಸಂಕಷ್ಟ ಇರಬಹುದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಅಂತಿಮವಾಗಿ ಸಿಬಿಐ ತನಿಖೆಯಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.